ಧರ್ಮಸ್ಥಳ ತನಿಖೆ ಏನಾಗ್ತಾ ಇದೆ, SIT ತನಿಖೆ, ಅದರಲ್ಲಿ ಮತ್ತೊಂದು ಬೆಳವಣಿಗೆ ಆಗಿದೆ. ಮಹತ್ವದ ಬೆಳವಣಿಗೆ, ನಿಗೂಢ ಸಾವುಗಳಿಗೆ ಮತ್ತೊಬ್ಬನ ಸಾಕ್ಷಿ ದೊರೆತಂತೆ ಕಾಣ್ತಾ ಇದೆ. ಹೌದು, ಧರ್ಮಸ್ಥಳ ನಿಗೂಢ ಸಾವುಗಳ ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಅಂತ ಸಿಕ್ತಂಗೆ ಕಾಣ್ತಾ ಇದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮತ್ತೊಬ್ಬ ಪ್ರತ್ಯಕ್ಷ ಆಗಿ ಹೂತು ಹಾಕುವಾಗ ಸಹಾಯ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SPCA ಸೈಮನ್ರಿಂದ ದೂರುದಾರನ ವಿಚಾರಣೆ ಆಗ್ತಾ ಇದೆ. ಧರ್ಮಸ್ಥಳ ಸುತ್ತಮುತ್ತಲ ನಿವಾಸಿಯಾಗಿರುವ ಎರಡನೇ ವ್ಯಕ್ತಿ ಪ್ರಕರಣದಲ್ಲಿ ಇವನನ್ನೇ ವಿಟ್ನೆಸ್ ಮಾಡುವ ಸಾಧ್ಯತೆ ಇದೆ. SIT ತನಿಖೆಯಿಂದ ಧರ್ಮಸ್ಥಳ ನಿವಾಸಿಗಳಲ್ಲಿ ಧೈರ್ಯ ಬಂದಂಗೆ ಕಾಣ್ತಾ ಇದೆ. ನಿರ್ಭೀತಿಯಿಂದ SIT ಎದುರು ಹಾಜರಾಗಿ ಸಾಕ್ಷಿಯನ್ನು ಇವರು ಹೇಳ್ತಾ ಇದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಆಗಸ್ಟ್ 6ರಂದು 14ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆಗಿದ್ದು 3 ಅಡಿಯಾಗಿದ್ರು ಏನು ಸಿಗದಿದ್ದಕ್ಕೆ ಉತ್ಖನನ ಅಂತ್ಯ ಮಾಡಲಾಗಿದೆ. 13ನೇ ಪಾಯಿಂಟ್ನಲ್ಲಿ ಉತ್ಖನನಕ್ಕೆ SIT ಸಿದ್ಧತೆ ಮಾಡ್ತಾ ಇದ್ದು ಮುಖ್ಯ ರಸ್ತೆಯ ಹತ್ತಿರದಲ್ಲೇ ಇರೋದ್ರಿಂದ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುತ್ತಮುತ್ತಲ ಜನರನ್ನೆಲ್ಲ ದೂರ ಕಳುಹಿಸಿದ ಪೊಲೀಸರು 13ನೇ ಜಾಗದಲ್ಲಿ 8 ಶವ ಉತ್ತಿದ್ದಾಗಿ ಹೇಳಿರ್ತಕ್ಕಂಥ ಅನಾಮಿಕ 8 ಶವ ಹಾಕಿದ್ದೆ ಅಂತ ಹೇಳಿದಾನೆ. ಅವನು ಪರ್ಟಿಕ್ಯುಲರ್ 8 ಹೇಳಿದಾನೆ ಅಂದರೆ 8 ಸಿಗಲೇಬೇಕಾಗತ್ತೆ. ಕನಿಷ್ಠ 4-5 ಸಿಕ್ಕಿದ್ರೆ ಅದಕ್ಕೊಂದು ಮರ್ಯಾದೆ. ಗ್ರಾಮ ಪಂಚಾಯತಿಂದ ಮಾಹಿತಿ ಕಲೆ ಹಾಕಿದ್ದಾರೆ SIT. ಯಾಕೆಂದರೆ ಗ್ರಾಮ ಪಂಚಾಯತಿ ಹೇಳೋದು ಅನಾಥ ಶವಗಳನ್ನ ನಾವು ಇಲ್ಲೇ ಹೂಳ್ತಾ ಇದ್ವಿ, ಇವನ್ ಯಾರೋ ಆರೋಪ ಮಾಡುತ್ತಾರ ಅಲ್ಲೆಲ್ಲ ರೇಪ್ ಮಾಡಿ ಹೆಣ್ಮಕ್ಳನ್ನ ಮರ್ಡರ್ ಮಾಡಿ ತಂದಲ್ಲಿ ಊತಿದ್ದಲ್ಲ. ಧರ್ಮಸ್ಥಳಕ್ಕೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಿರ್ತಂಥ ಅಂಥ ಶವಗಳನ್ನ ನಾವಿಲ್ಲಿ ಹೂತಿರೋದು. ಇವನ್ ಯಾರೋ ಅನಾಮಿಕ ಅಂತ ಈತ ಬಂದು ಇಲ್ಲದೇ ಇರೋ ಸುಳ್ಳುಗಳನ್ನ ಹೇಳಿದ್ದಾರೆ, ಈ ಕ್ಷೇತ್ರಕ್ಕೆ ಅಪಮಾನ ಮಾಡೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಲ್ಲಿನ ಗ್ರಾಮ ಪಂಚಾಯತ್ ಸ್ಥಳೀಯರ ಕೆಲವರ ಆರೋಪ. ಸೊ ಹಾಗಾಗಿ ಈಗ ಅವ್ನು ಹೇಳಿದ್ದೆಲ್ಲ ಸತ್ಯ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇವ್ರ ಆರೋಪ ಎಲ್ಲ ಸತ್ಯ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫೈನ್ಲಿ ಗುಂಡಿ ಕಿತ್ತಾಗ ಏನು ಸಿಕ್ತು, ಮೂಳೆ, ತಲೆಬುರುಡೆ, ಅದು ಹೆಣ್ಣು ಗಂಡು, ಯಾವಾಗ ಸತ್ರು, ಏನಾಗ ಸತ್ರು, ಇದೆಲ್ಲ ತನಿಖೆ ಆಗಬೇಕು. ಅಂತದ ಅಗ್ನಿ ಪರೀಕ್ಷೆಯ ಜಾಗಕ್ಕಿದು, ಆ ಊರಿಗೆ ಅಗ್ನಿ ಪರೀಕ್ಷೆ ಇದು. ಸೊ ಹಾಗಾಗಿ ತನಿಖೆ ನಡೀತಾ ಇದೆ. ಎಲ್ಲ ಈಗ ನೆಕ್ಸ್ಟ್ ಮಿನಿಟಲ್ಲೇ ಗೊತ್ತಾಗಬೇಕು ಅಂದರೆ ಗೊತ್ತಾಗಲ್ಲ. ಬಟ್ ಇದು ದೊಡ್ಡ ದುರಂತ. ಈ ಒಂದು ಅಗ್ನಿ ಪರೀಕ್ಷೆಯಿಂದ ಭಗವಂತನಿಗೂ ಸಮಸ್ಯೆ ತಪ್ಪಿದ್ದಲ್ಲ ಅಂತ ಕೆಲವರು ಹೇಳ್ತಾರೆ. ಗೊತ್ತಿಲ್ಲ ಯಾರಿಗೆ ಸಮಸ್ಯೆ, ಯಾರಿಗೆ ಲಾಭ ಇದರಿಂದ ಅಂತ. ಒಂದೊಂದಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಆರೋಪ ಮಾಡ್ತಾರೆ. ಅವನು ಯಾರೋ ಅನಾಮಿಕ ಅನ್ಸ್ಕೊಂಡವನು, ಮತ್ತೊಬ್ಬ ಅನ್ಸ್ಕೊಂಡವನು, ಇವರೆಲ್ಲ ಈ ಜಾಗಕ್ಕೆ ಅಪಮಾನ ಮಾಡೋಕ್ಕೆ ಬಂದವರು, ಅದ್ರ ಮೇಲೆ ತಪ್ಪೋರ್ಸೋಕೆ ಬಂದವರು, ಇವೆಲ್ಲ ಇಲ್ಲ ಅಂತ. SITನೇ ಈಗ ಇಲ್ಲಿ ಭಗವಂತ. ನಮಗೆ ತನಿಖೆ ಆಗಬೇಕಲ್ಲ SITಯಿಂದ. SIT ತನಿಖೆಯೇ ಅಂತಿಮ. ಇದಕ್ಕೆ CBI ಬರುತ್ತೆ, ಮತ್ತೊಂದು ಬರುತ್ತೆ, ಮಣ್ಣು ಬರುತ್ತೆ, ಮಸಿ ಬರುತ್ತೆ, ನೆವರ್ ಎವರ್ ಚಾನ್ಸೇ ಇಲ್ಲ. SIT ಏನಾಗುತ್ತೆ ಈ ತನಿಖೆಯೇ ಅಂತಿಮ ತನಿಖೆ. ಒಂದಷ್ಟು ಜನ ಹೇಳ್ತಾರೆ ಕೆಲವು ಪ್ರಭಾವಿಗಳ ಈ ಎಲ್ಲ ಲೆಕ್ಕಾಚಾರದಿಂದ ಪ್ರಭಾವಿಗಳ ಕೈವಾಡ ಇದೆ ಈ SIT ರಚನೆ ಆಗೋದು, ಈ ಆರೋಪಗಳ ಹಿಂದೆ ಷಡ್ಯಂತ್ರ ಅಡಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಈ ಅನಾಮಿಕ ಹೇಳ್ದಂಗೆ ಎಲ್ಲ ಕಡೆ ಸಿಕ್ಕಿ ಮತ್ತು ಅದೆಲ್ಲ ಸತ್ಯ ಆದರೆ ಅನಾಮಿಕನ ಪರವಾಗಿ ನಿಲ್ಲೇಬೇಕಾಗತ್ತೆ ಡೆಫಿನೆಟ್ಲಿ. ಯಾಕೆಂದರೆ ಅದಾಗಬೇಕಲ್ಲ. ಈಗ ತೋರಿಸಿರೋ ಅಷ್ಟೋ ಪಾಯಿಂಟ್ಗಳಲ್ಲಿ ಮೋರ್ ದೆನ್ 50% ಏನೂ ಸಿಕ್ಕಿಲ್ಲ. ಏನೂ ಸಿಕ್ಕಿಲ್ಲ ಅಂದರೆ ಖಾಲಿ 50% ಆತ ಹೇಳಿದ ಸುಳ್ಳಾಗಿದೆ. ಇನ್ನು ಸಿಕ್ಕಿರೋದಲ್ಲೇ ಅವೆಲ್ಲ ತನಿಖೆ ಆಗಬೇಕು. ಹಾಗಾಗಿ ಸತ್ಯ ಸುಳ್ಳು ಏನು ಎತ್ತ ಅನ್ನೋ ತನಿಖೆಯಿಂದ ಗೊತ್ತಾಗತ್ತೆ. ಹಾಗಾಗಿ ಯಾರು ಕೂಡ ಪ್ರೀ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಈ ಆರೋಪ ಅಷ್ಟೇ ಸಾಬೀತಾಗಿಲ್ಲ. ಅವನ್ಯಾರು ಅನಾಮಿಕನ ವಿರುದ್ಧ ಆರೋಪಗಳು ಬರ್ತಾ ಇದೆ, ಅವೆಲ್ಲ ತನಿಖೆಗೆ ಆಗಬೇಕು. ತನಿಖೆ ಆದಮೇಲೆ ಅದೇನು ಹೊರಗಡೆ ಬರುತ್ತೆ. ಹಾಗಾಗಿ ಅಲ್ಲಿ ಇನ್ಯಾರನ್ನೋ ಗುರಿ ಇಟ್ಟು ಇನ್ಯಾರು ಅಗ್ಲಿಬಲ್ಲಿಂದ ಯಾರೋ ಗುಂಡು ಹೊಡಿಯೋಕೆ ನಿಂತಂಗೆ ಕಾಣ್ತಾ ಇತ್ತು. ಅಲ್ಲಿ ಎಲ್ಲ ಹೊರಗಡೆ ಬರಲಿ, ಸತ್ಯ ಹೊರಗಡೆ ಬರಲಿ, ಸುಳ್ಳು ನಾಶ ಆಗಲಿ, ಸತ್ಯ ಹೊರಗಡೆ ಬರಲಿ ಅಷ್ಟೇ. ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.